ನಮಸ್ಕಾರ. ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಏಕ್ ಸಂಗೀತ್ ಸುನೇರಿ ಶಾಮ್ ಬೀದರ್ ಕೆ ನಾಮ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬಂಡೆಪ್ಪ ಖಾಶಂಪುರ್ ಅವರು ಮೊಹಮ್ಮದ್ ರಫಿಯವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಚಾಲನೆ ನೀಡಿದ್ದರು. ಕರ್ನಾಟಕ ಅಂಗನವಾಡಿ ನೌಕರರ ಫೆಡರೇಷನ್ ವತಿಯಿಂದ ಅಂಗನವಾಡಿ ನೌಕರರ ಬೇಡಿಕೆಗಳ ಈಡೇರಿಕೆಗಾಗಿ ಅಂಬೇಡ್ಕರ್ ವೃತ್ತದಲ್ಲಿ ಮಾನವ ಸರಪಳಿ ಮಾಡುವ ಮೂಲಕ ಪ್ರತಿಭಟನೆ ಮಾಡಿದ್ದರು. ದಿನಾಂಕ 15ರಂದು ಸಂತ ಸೇವಾಲಾಲ್ ಜಯಂತಿಯನ್ನು ಜಿಲ್ಲಾ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ. ಬಂಜಾರ ಪಾರ್ಕ್ ಅಭಿವೃದ್ಧಿಗೆ 300 ಕೋಟಿ ಮೀಸಲಿಡಿ ಬಸವರಾಜ್ ಪವಾರ್. ಸಂಯುಕ್ತ ಕಿಸಾನ್ ಮೋರ್ಚಾ ಕಾರ್ಮಿಕ ಸಂಘಟನೆಗಳ ಬೃಹತ್ ಪ್ರತಿಭಟನೆ. ರೈತ ಕಾರ್ಮಿಕರ ಹಕ್ಕುಗಳಿಗಾಗಿ ಕೇಂದ್ರ ರಾಜ್ಯ ಸರ್ಕಾರಗಳ ವಿರುದ್ಧ ತೀವ್ರ ಆಕ್ರೋಶ. ಪಿಡಿಒ ಉಮೇಶ್ ಜಾಬಾ ವಿರುದ್ಧದ ಭ್ರಷ್ಟಾಚಾರ ಆರೋಪ ನಿರಾಧಾರ. ನಿಕಟಪೂರ್ವ ಗ್ರಾಮ ಪಂಚಾಯತ್ ಸದಸ್ಯರ ಸ್ಪಷ್ಟನೆ. 90ನೇ ತ್ರಿಮೂರ್ತಿ ಶಿವ ಜಯಂತಿ ಮಹೋತ್ಸವ ಹಾಗೂ ವ್ಯಸನ ಮುಕ್ತ ಭಾರತ ಅಭಿಯಾನಕ್ಕೆ ಚಾಲನೆ. ವ್ಯಸನ ಮುಕ್ತ ಭಾರತ ಅಭಿಯಾನ ರಾಷ್ಟ್ರ ನಿರ್ಮಾಣಕ್ಕೆ ಮಹತ್ವದ ಹೆಜ್ಜೆ. ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ. ಮಾಸ್ಟರ್ಸ್ ನ್ಯಾಷನಲ್ ಗೇಮ್ಸ್ ಟೇಬಲ್ ಟೆನ್ನಿಸ್ನಲ್ಲಿ ಬೀದರ್ ಕ್ರೀಡಾಪಟುಗಳ ಸಾಧನೆ. ಸುದ್ದಿಯ ವಿವರಗಳು. ಬೀದರ್ ನಗರದ ಖ್ಯಾತ ಗಾಯಕ ಬೀರು ಸಿಂಗ್ ಅವರ ನೇತೃತ್ವದಲ್ಲಿ ಏಕ್ ಸಂಗೀತ್ ಬೀದರ್ ನಾಮ್ ಸುನೇರಿ ಶಾಮ್ ಎಂಬ ಭವ್ಯ ಸಂಗೀತ ಕಾರ್ಯಕ್ರಮವನ್ನು ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮಾಜಿ ಸಚಿವರಾದ ಬಂಡೆಪ್ಪ ಖಾಶಂಪುರ್ ಅವರು ಮೊಹಮ್ಮದ್ ರಫಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದೇವೇಂದ್ರ ಆರ್ ಸೋನಿ ವಹಿಸಿಕೊಂಡಿದ್ದರು. ಸ್ವರ್ಣಯುಗ ಪ್ರಸಿದ್ಧ ಗಾಯಕರುಗಳಾದ ಮೊಹಮ್ಮದ್ ರಫಿ, ಲತಾ ಮಂಗೇಶ್ವರ್, ಮುಕೇಶ್ ಮನ್ನಾಡೆ, ಯೇಸುದಾಸ್, ಕಿಶೋರ್ ಕುಮಾರ್, ಆಶಾ ಭೋಸ್ಲೆ ಅವರ ಅಮರ ಗೀತೆಗಳನ್ನು ಪ್ರಸ್ತುತಪಡಿಸಿದ್ದರು. ಕಾರ್ಯಕ್ರಮದಲ್ಲಿ ಬೀದರ್ನ ಶ್ರೇಷ್ಠ ಗಾಯಕ ಬೀರು ಸಿಂಗ್, ರಾಧಿಕಾ ಬಿ ಕಲ್ಯಾಣ್, ಸುಜಾತಾ ಸ್ವಾಮಿ ಕಲಬುರ್ಗಿ, ಮಂದಾ ಖಾನ್ ಸಿಂಗ್ ಹೈದರಾಬಾದ್ ಹಾಗೂ ಅನಿತಾ ಅಯ್ಯರ್ ಸೋಲಾಪುರ್ ಅವರು ತಮ್ಮ ಸುಮಧುರ ಕಂಠದಿಂದ ಪ್ರೇಕ್ಷಕರನ್ನು ರಂಜಿಸಿದರು. ಬಂದಂತಹ ಅತಿಥಿಗಳಿಗೆ ಬೀರು ಸಿಂಗ್ ಅವರು ಶಾಲು ಹೊದಿಸಿ ಹೂಮಾಲೆ ಹಾಕಿ ಸನ್ಮಾನಿಸಿದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕರಾದ ಬಂಡೆಪ್ಪ ಖಾಶಂಪುರ್, ದೇವೇಂದ್ರ ಆರ್ ಸೋನಿ, ಸಂಪಾದಕರು ಸೋನಿ 9, ಡಾಕ್ಟರ್ ಶಶಿ ಪಾಟೀಲ್ ಚೌಳಿ ಬೀದರ್, ದಿಲೀಪ್ ಕುಮಾರ್ ಡೋಂಗ್ರೆ ಬ್ರಿಮ್ಸ್ ಆಸ್ಪತ್ರೆ, ಶಂಭುಲಿಂಗ್ ಕುದ್ರೆ ಅಧ್ಯಕ್ಷರು ವಿದ್ಯಾಪೀಠ ಪಾಠಶಾಲಾ, ಗೋವಿಂದ ಪೂಜಾರಿ ಶಿಕ್ಷಕರು, ಶಂಭುಲಿಂಗ್ ವಾಲ್ದೊಡ್ಡಿ ಹಿರಿಯ ಕಲಾವಿದರು, ಮಹೀಂದರ್ ಸಿಂಗ್ ಪ್ರೋಗ್ರಾಂ ಆಯೋಜಕರು, ವಿಜಯದಶಮಿ ಗುನ್ನಳ್ಳಿಕರ್ ಶಿಕ್ಷಕಿಯರು, ಅಂಬದಾಸ್ ಗಾಯಕ್ವಾಡ್ ಜಿಲ್ಲಾಧ್ಯಕ್ಷರು, ದಲಿತ ರಕ್ಷಣಾ ವೇದಿಕೆ ಸೇರಿದಂತೆ ಹಲವು ಗಣ್ಯರು ಮುಖಂಡರು ಉಪಸ್ಥಿತರಿದ್ದರು. और गाना भी रहेगा, इतना तो याद है मुझे क्योंकि बोल चुका हूँ. यह महबूब के मेहंदी पिक्चर से था. उनका नाम काका था. इतना तो याद है. आपको कौन सी फिल्म का कौन सा गाना, कौन सी हीरोइन, राइटर, म्यूजिक डायरेक्टर, फिल्म कहाँ शूटिंग हुई थी, फिल्म डिटेल 70% पूरा मालूमात है. आप कांटेक्ट कर सकते हैं, मिल सकते हैं हमारे बीरू सिंह साहब के लिए. बहुत की मेहंदी, इतना तो याद है मुझे. बड़ा प्यारा गीत है रफी लता जी का. सब साइलेंट मार.
साइड में, थोड़ा वाइट है। सबसे पहले श्रीमान मंडप्पा साहब से रिक्वेस्ट है कि आपकी तालियां मिले तो बहुत अच्छा रहेगा। सभी को शाल सम्मान कर रहे हैं बीरू सिंह साहब। कहीं और प्रोग्राम में बहुत लेट होता है, यहाँ पर बहुत स्पीड होता है, घंटों का काम मिनटों में हो जाता है। ये बड़ा प्यारा लगता है हमें। आपकी तालियां स्पीड नहीं हो रही है, सम्मान स्पीड हो रहा है। क्या बात है। होने के बाद आप आराम से वीडियो और फोटो ले सकते हैं, अभी ले सकते हैं। शाल सम्मान हो गया है। यूं तुम मुझसे बात करती हो, यूं तुम मुझसे बात करती हो, या कोई प्यार का इरादा है। अदाए तेरी चलता ही नहीं, अदाए तेरी चलता ही नहीं, मेरा हमदम भी कितना सादा है। यूं तुम मुझसे बात करती हो। शंभुलिंग सर, थोड़ा सा तालियां हो जाए। और आप सबकी जान है, हमारी भी जान है बीरू सिंह साहब। और सभी लोगों ने मुझे सम्मान किया। देवेंद्र सोनी, चौड़ी पटेल, हमारे नंदी सर और खास करके पूरी कोरट और पूरा प्रेस हॉस्पिटल। निंद्र रही है जरा, अरे बिड़बड़ मेरा गाँव बड़ा प्यारा, मैं तो गया मारा आगे यारी। उस पर रूप तेरा साधा, चंद्र मधु आधा आधा जवारी। मेरा गाँव बड़ा प्यारा, मैं तो गया मारा आगे यारी, आगे यारी। ಒಂದೇನಂತಂದರೆ ಸುಮಾರು ವರ್ಷದ್ದು ನಮ್ಮ ಬೀರು ಸಿಂಧು ಈ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾರೆ. ವರ್ಷಕ್ಕೆ ನಂದೇ ಉದ್ಘಾಟನೆ ನಿಂತಿದ್ದಾವ, ಬಟ್ ಎಲ್ಲೂ ಬಂದಿಲ್ಲ. ಇವತ್ತು ಫಸ್ಟ್ ಟೈಮ್ ಬಂದಿದ್ದೀನಿ. ಯಾಕಂದರೆ ಎಲ್ಲಾರ ಹೋಗಿರ್ತಿದ್ದ ಆ ಟೈಮಿಗೆ ಅಡ್ಜಸ್ಟ್ ಆಗ್ತಿದ್ದಿಲ್ಲ. ಹಾಗಾಗಿ ನಮ್ಮ ದೇವೇಂದ್ರ ಸೋನಿನೇ ಉದ್ಘಾಟನೆ ಆಗ್ತಿದ್ದ. ಮತ್ತು ವಿಶೇಷವಾಗಿ ಇವತ್ತು ನಮ್ಮ ದಿಲೀಪ್ ಅವ್ರು ಬಂದಾರ, ವಕೀಲ್ ಸಾಹೇಬರು, ರೋಡ್ಬಡೆ ಅವ್ರು ಬಂದಾರ, ನಮ್ಮ ಗಾಯಕ್ವಾಡ, ಶಶಿ ಎಲ್ಲರೂ ಮತ್ತು ಎಲ್ಲರೂ ತೊಂಬಲ್ಲ ಭಾಳ. ಯಾಕಂದರೆ ಸಂಗೀತದಲ್ಲಿ एक इतना बड़ा शक्ति है कि टैबलेट के बिना भी संगीत में एक बार क्योर हो जाता है, उतना बड़ा शक्ति है।
ಮತ್ತು ಅಷ್ಟೇ ಅಲ್ಲ, ನನಗ ಈ ಭೀರು ಸಿಂಗ್ ಎಂದಿಂದ ಹಿಡಿದ टाका जोड़ा सर ಗೊತ್ತದ ಕಬ್ಸೆ ಬೋಲೋ ಅಂದ್ರೆ 68 ಅಂದ್ರೆ ನಾವು ಹುಟ್ಟಿದ್ದೆ 64 ಅಂದ್ರೆ ಏನು 72 ಏನು ಗಂಜಿನಾಗೆ ನಮ್ಮ ಮನೆ ಇತ್ತು. ಆ ಮುಂದೆ ಪೂರ ಇವ್ರದೇ ವಸ್ತು, ನಮ್ಮ ಬಳಗನೇ ಇವ್ರದೇ. ಒಂದ್ ಕಡೆ ಈ ಮಂದಿ, ಆಮೇಲೆ ದಾಸು, ಬುರ್ಬುರ್ ಪೋಚಮೂರು. ನನಗನ್ಸಿದ ಮಟ್ಟಿಗೆ ನಾವು ಗೋಟಿ ಗೀಟಿ ಎಲ್ಲ ಆಡಿದ್ವಿ ಈ ಮಂದಿ ಕೂಡ. ಬಟ್ಕೊಂಡ ಅಲ್ಲಿ ಬಾಜು ಈ ಚಿತ್ರದ ಇವ್ರ ಅಪ್ಪ ಹಿಡ್ಕೊಂಡು. ಅಂದ್ರೆ ಯಾಕೆ ಹೇಳ್ತೇನೆ ಅಂದ್ರೆ ಅಂತ ಒಂದು ಸಂಬಂಧ. ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಜಿಲ್ಲಾ ಸಮಿತಿ ಬೀದರ್ ಕರ್ನಾಟಕ ರಾಜ್ಯ ವತಿಯಿಂದ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಬೀದರ್ ನಗರದ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಕೆಲಕಾಲ ಮಾನವ ಸರಪಳಿಯನ್ನ ಮಾಡುವ ಮೂಲಕ ಪ್ರತಿಭಟನೆ ಮಾಡಿದ್ದರು. ಈ ಹಿಂದೆ ನಮ್ಮ ಹಕ್ಕುಗಳಿಗಾಗಿ ರಾಜ್ಯದ ಕೇಂದ್ರ ಸಚಿವರು, ಭಾರತ ಸರ್ಕಾರ ಕೇಂದ್ರ ಬಜೆಟ್ನಲ್ಲಿ ಅಂಗನವಾಡಿ ನೌಕರರನ್ನ ನಿರ್ಲಕ್ಷ್ಯ ವಹಿಸಿ ಕಡೆಗಣಿಸಲಾಗಿದೆ. ಅಂಗನವಾಡಿ ನೌಕರರ ಸಂಘ ಇದನ್ನ ಖಂಡಿಸುತ್ತದೆ. ಈಗಲಾದರೂ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಸುಮಾರು ನಮ್ಮ 13 ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿದ್ದರು. ಶಿಕ್ಷಣ ಇಲಾಖೆ LKG, UKG ನಡೆಸುವುದನ್ನು ನಿಲ್ಲಿಸಿ ಅಂಗನವಾಡಿ ಕೇಂದ್ರಗಳಲ್ಲಿಯೇ ನಡೆಸಬೇಕು. ಅಂಗನವಾಡಿ ನೌಕರರಿಗೆ ದ್ರೋಹ ಬಗೆದ 4 ಕಾರ್ಮಿಕ ಸಂಹಿತೆಗಳನ್ನು ರದ್ದುಗೊಳಿಸಬೇಕೆಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಸುಶೀಲಾ ಹತ್ತಿ ಅವರು ಮಾತನಾಡುತ್ತಾ 56 ಲಕ್ಷ ಸ್ತ್ರೀ ಕಾರ್ಮಿಕರ ಸೇವಾ ಷರತ್ತುಗಳ ಸುಧಾರಣೆಗೆ ಪ್ರತ್ಯೇಕ ವೇತನ ಆಯೋಗ ರಚಿಸಬೇಕು. ICDS ಯೋಜನೆಯನ್ನು ಕಾಯಂ ಮಾಡಬೇಕು. ಕಾಯಂ ಮಾಡುವ ತನಕ ಪ್ರತ್ಯೇಕ ನಿರ್ದೇಶನಾಲಯವನ್ನು ರಚಿಸಬೇಕು. 2018ರ ಫಲಾನುಭವಿಗಳ ಘಟಕ ವೆಚ್ಚ ಹೆಚ್ಚಳ ಮಾಡಿಲ್ಲ. ಕೂಡಲೇ ಘಟಕ ವೆಚ್ಚ ಹೆಚ್ಚಳ ಮಾಡಬೇಕು ಮತ್ತು ಸ್ಥಳೀಯ ಆಹಾರ ಪದಾರ್ಥಗಳನ್ನು ನೀಡಬೇಕು. FRS ಅನ್ನು ರದ್ದು ಮಾಡಬೇಕು. ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ವೈಫಲ್ಯ ವ್ಯವಸ್ಥೆಯನ್ನು ನೀಡಬೇಕು. ಅಂಗನವಾಡಿ ನೌಕರರನ್ನು ಚುನಾವಣಾ ಕೆಲಸಗಳಿಂದ ಬಿಡುಗಡೆಗೊಳಿಸಬೇಕು. ಚುನಾವಣಾಧಿಕಾರಿಗಳು ಅಂಗನವಾಡಿ ಕಾರ್ಯಕರ್ತರ ಮೇಲೆ ಶಿಸ್ತು ಕ್ರಮ ಜರುಗಿಸಬಾರದು ಎಂದು ಮಾತನಾಡುತ್ತಾ ಹೇಳಿದರು. ಈ ಸಂದರ್ಭದಲ್ಲಿ ಅಂಗನವಾಡಿ ನೌಕರರ ಸಂಘದ ಬೀದರ್ ಜಿಲ್ಲಾಧ್ಯಕ್ಷರು ಸುಶೀಲಾ ಹತ್ತಿ, ಅಂಗನವಾಡಿ ನೌಕರರ ಸಂಘದ ಬೀದರ್ ಜಿಲ್ಲಾ ಉಪಾಧ್ಯಕ್ಷರು ಶಕುಂತಲಾ ಸೋನಿ, ಅಂಗನವಾಡಿ ನೌಕರರ ಸಂಘದ ಔರದ್ ತಾಲೂಕಾ ಅಧ್ಯಕ್ಷರು ಪದ್ಮಾಸ್ವಾಮಿ, ಜಿಲ್ಲಾ ಕಾರ್ಯದರ್ಶಿ ಕೃಷಿ ಕೂಲಿ ಕಾರ್ಮಿಕರು ಅಂಬುಬಾಯಿ ಮಾಳ್ಗೆ, ಚೆನ್ನಮ್ಮ ಬೀದರ್, ಸುಮಿತ್ರಾ ಬೀದರ್, ಸುದೇಶನ ಔರಾದ್, ಪೂಜಾ ಭಾಲ್ಕಿ, ಈಶ್ವರಿ ಭಾಲ್ಕಿ ಸೇರಿದಂತೆ ಇತರರು ಇದ್ದರು.
ಕಾನೂನು ರದ್ದು ಮಾಡಿ ಬೀದಿಗಿಳಿದಿದ್ದೆವು. ನಾವು ರದ್ದು ಮಾಡ್ಯದಂತೇಳಿ ಬೀದಿಗಿಳಿದಿದ್ದೆವು. ನಮ್ದೇನದ ಅಂದ್ರೆ ಖಾಯಂ ಕೆಲಸ ಕೊಡಬೇಕು, ಪಗಾರ ಹೆಚ್ಚಿಗೆ ಮಾಡಬೇಕು, ಮತ್ತು ಇನ್ಸೆಂಟಿವ್ ಇದು ನಮ್ಮದು ಪೆನ್ಷನ್ ಕೊಡಬೇಕು. ಮನೆಗೆ ಕುಂತವ್ರು ಖಾಲಿ ಕೈಲಿ ಕುಂತಾರ. 2011 ಗ್ರ್ಯಾಚುಟಿ ನಿಂತದ, ಕೂಡಲೇ ಬಿಡುಗಡೆ ಮಾಡಬೇಕು. ಕೆಲಸನೇ ನೋಡ್ಲತ್ತಾರ, ನಮ್ಮದು ಪಗಾರ ನೋಡ್ಲತ್ತಿಲ್ಲ. ಈ ಸರ್ಕಾರ ಕಡೆದಾಗ ಮಣ್ಣು ಬಿದ್ದದೋ ಹಣ್ಣು ಬಿದ್ದದೋ ಖುನ ಇಲ್ಲ ನಮ್ಗೆ. ಒಟ್ಟು ಹೊಟ್ಟೆಗೆ ಇವತ್ತು ತಕ್ಲೀಫ್ ಆಗ್ಲತ್ತದ. ನಾವೇನದ ಡಿಸೆಂಬರ್ 1ನೇ ತಾರೀಕಿಗೆ ಸ್ಟ್ರೈಕ್ ಮಾಡಿದಾಗ ನಿಮಗೆ ಮಾಡ್ತೇವೆ ಅಂತ ಹೇಳಿ 10 ಮಂದಿಗೆ ತಲೆ ಬಡ್ದು ಕರ್ಕೊಂಡು ದಿಲ್ಲಿಗೆ ಒಯ್ದು ಫ್ಲ್ಯಾಟನ್ನೇ ಕೂಡಿಸ್ಕೊಂಡು ಅನ್ನಪೂರ್ಣ ದೇವ್ರ ಮನೆಗೆ ಒಯ್ದು ಎಲ್ಲರದು ನಿಮ್ಮ ಫೆಬ್ರವರಿ 1ಕ್ಕೆ ನಾವು ಬಜೆಟ್ ಖಂಡಿತ ಮಾಡ್ತೇವೆ ಅಂತ ಹೇಳಿ ಕೂಡಿಸಿರು. ಫೆಬ್ರವರಿ 1 ತನಕ ಹಾದಿ ನೋಡಿದೆವು. ನಮ್ಮ ಬಜೆಟಿಗೆ ಗೊತ್ತಾಯ್ತದೋ ನಾಳೆಗೆ ಆಯ್ತದೋ ಬೆಳಗ್ಗೆ ಯಾವಾಗ ಆಯ್ತದೋ ಅಂತೇಳಿ ನಾವೆಲ್ಲ ಕಾಯ್ಕೊಂಡು ಕುಂತಿದ್ದೆವು. ನಮ್ಮ ಉಸಿರು ಅವ್ರಿಗೆ ಹತ್ತಿ ಅವ್ರದ್ದು ಏನಾರ ಆಗ್ಲಂಬಪ್ಪಲ್ಲಿ ನಮ್ಮ ಹೊಟ್ಟೆ ಬೆಂಕಿ ಬೀಳತ್ತದ. ಒಂದು ಬಿಡಿ ಕಾಸು ಕೂಡ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿಲ್ಲ. ಅದಕ್ಕೆ ನಾವು ಈ ಬೀದಿಗಳದ್ದು ಹೋರಾಟ ಮಾಡ್ತಾ ಇದ್ದೆವು. ಇಷ್ಟು ಮಹಿಳೆಯರಿಗೆ ದುಡ್ಸ್ಕೊಂಡು ಅನ್ಯಾಯ ಮಾಡ್ಲತ್ತಾರಂದ್ರೆ ದೇವ್ರು ಅವ್ರಿಗೆ ಚಂದ ಮಾಡಲ್ಲ. ಒಳ್ಳೆ ರೀತಿಯಿಂದ ನಮಗೆಲ್ಲರಿಗೆ ಪಗಾರ ಹೆಚ್ಚಾಗಬೇಕು, ನಮ್ಗೆ ಪರ್ಮನೆಂಟ್ ಆಗಬೇಕು, ಪೆನ್ಷನ್ ಸಿಗ್ಬೇಕಂಬದು ನಮ್ಮ ಬೇಡಿಕೆ ಅದ. ಅಂಗನವಾಡಿ ಟೀಚರ್ಗೆ ಅದು FRS ಅಂತ ಹೇಳಿ ಮಕ್ಕಳದು ಫೋಟೋ ಕ್ಯಾಪ್ಚರ್ ಅದ. ಅವರು ಯಾರು 2 kg ಅದು ಪುಷ್ಟಿ ಕೊಡ್ತಾರ, ಅದಕ್ಕೆ ಯಾರು ಮಕ್ಕಳು ತಾಯ್ದವರು ಕ್ಯಾಪ್ಚರ್ ಮಾಡ್ಲಿಕ್ಕೆ ಬರ್ತಾಯಿಲ್ಲ. ಹಾಗಾಗಿ ಒಳ್ಳೆಯ ಕ್ವಾಲಿಟಿ ಆಹಾರ ಬೇಕು. ಯಾವ್ಯಾವ ಜಿಲ್ಲೆಗೆ ಯಾವ್ಯಾವ ಆಹಾರ ಬೇಕು ಅಂಥದ್ದು ಕೊಡಬೇಕು. ಇಡೀ ಕರ್ನಾಟಕ ತುಂಬ ಒಂದೇ ಆಹಾರ ಕೊಡ್ತಾ ಇದ್ದಾರೆ. ಹಾಗಾಗಿ ಬೆಂಗಳೂರು ಕಡೆ ತಿಂಬ ಮಕ್ಕಳು, ಇತ್ ಕಡೆಯಿಂದ ತಿಂಬ ಮಕ್ಕಳು ಹಿಂಗೆ ಬೇರೆ ಬೇರೆ ಇರ್ತಾವೆ. ಅದ್ರ ಕಡೆದು ಯಾವ ಜಿಲ್ಲೆದಾಗ ಯಾವ್ಯಾವ ಆಹಾರ ತಿಂತಾರ ಆ ಆಹಾರ ಅನುಗುಣವಾಗಿ ಜಿಲ್ಲೆಗೆ ಅನುಸಾರವಾಗಿ ಕೊಡ್ಬೇಕಂತ ಹೇಳಿ ಮತ್ತು FRS ಕೂಡಲೇ ಬಂದಾಗಬೇಕು. BLO ಕೆಲಸ ನಮ್ಮ ವರ್ಕರಿಗೆ ಕೆಲಸದ ಒತ್ತಡ ಭಾಳ ಆಗ್ಯದ. BLO ಕೆಲಸ ಹಾಕ್ಯಾರ. BLO ಕೆಲಸ ಕೂಡಲೇ ಕೈ ಬಿಡಬೇಕು. ಮತ್ತು ವಿದ್ಯುತ್ತು ಖಾಸಗೀಕರಣ ಮಾಡ್ಯಾರ, ಬ್ಯಾಂಕ್ ಖಾಸಗೀಕರಣ ಮಾಡ್ಯಾರ. ಕೇಂದ್ರ ಸರ್ಕಾರ ಪ್ರತಿಯೊಂದು ನಾವು 10 ವರ್ಷದ ಹಿಂದೆ ನೋಡಿದಾಗ ಒಂದು ಪಿಯೂನ್ ಹಣ ಅಂದ್ರೆ ಅವನಿಗೆ ಪರ್ಮನೆಂಟ್ ನೌಕರಿ ಇತ್ತು, ಅವ್ರಿಗೆ 60,000 ಪಗಾರ ಇತ್ತು. ಅದೇ 60,000ದಾಗ ಕೇಂದ್ರ ಸರ್ಕಾರ ಒಬ್ರಿಗೆ ಒಂದು 10,000 ಕೊಟ್ಟು ಎಲ್ಲ ಕಾಂಟ್ಯಾಕ್ಟ್ ಬೇಸಿಕ್ ಮೇಲೆ ದುಡಿಸ್ಕೊಳ್ಳತ್ತದ. ಅದೆಲ್ಲ ರದ್ದು ಮಾಡಿ ಏನದ ನಮಗೆ ದಿನಗೂಲಿ ಎಷ್ಟು ಕೊಡಬೇಕು, 26,000 ರೂಪಾಯಿ ಜಾರಿ ಮಾಡ್ಬೇಕಂಥೇಳಿ ನಾ ಇವತ್ತಿನ ಇದರ ಕೇಳ್ಕೊತೈತಿ. ಬಂಜಾರ ಪಾರ್ಕ್ ಅಭಿವೃದ್ಧಿಗಾಗಿ ಈ ವರ್ಷದ ಬಜೆಟ್ನಲ್ಲಿ 300 ಕೋಟಿ ಮೀಸಲಿಡುವಂತೆ ಬಂಜಾರ ಸಮಾಜದ ಮುಖಂಡರು ಹಾಗೂ ಪತ್ರಕರ್ತ ಬಸವರಾಜ್ ಪವರ್ ಅವರು ಮಾತನಾಡುತ್ತಾ, ಈ ಹಿಂದೆ 2014ರಲ್ಲಿ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹುಮ್ನಾಬಾದ್ ತಾಲೂಕಿನ ಬೋರಂಪಳ್ಳಿ ಗ್ರಾಮದ ಬಳಿ ಸುಮಾರು 34.5 ಎಕರೆ ಪ್ರದೇಶದಲ್ಲಿ ಬಂಜಾರ ಟೆಕ್ಸ್ಟೈಲ್ ಪಾರ್ಕ್ ನಿರ್ಮಿಸಿ ಅದಕ್ಕೆ 15 ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ. ಆದರೆ ಇದು ರಾಜ್ಯ ಮಟ್ಟದ ಟೆಕ್ಸ್ಟೈಲ್ ಪಾರ್ಕ್ ಆಗಿದ್ದು ಸದ್ಯದ ಸನ್ನಿವೇಶದಲ್ಲಿ ಅದಕ್ಕೆ 300 ಕೋಟಿ ಅಗತ್ಯವಿದ್ದು, ಬಂಜಾರ ಸಂಪ್ರದಾಯ ಉಡುಪು, ಹೊಲಿಗೆ ತರಬೇತಿ, ವಿವಿಧ ಪ್ರಕಾರದ ಉಡುಪು ತಯಾರಿಕೆಯಲ್ಲಿ ಇದು ಅನುಕೂಲ ಆಗಲಿದೆ. ತಾವೇ ಇದನ್ನು ಉದ್ಘಾಟಿಸಿರುವ ಪ್ರಯುಕ್ತ ಈ ವರ್ಷದ ಬಜೆಟ್ನ ಮೇಲೆ ತಿಳಿಸಿದ ಅನುದಾನದ ಬಿಡುಗಡೆ ಮಾಡಿ ಬಂಜಾರ ಸಮಾಜ ಅಭಿವೃದ್ಧಿಗೆ ಮುತುವರ್ಜಿ ವಹಿಸುವಂತೆ ಕರೆ ನೀಡಿದರು. ಕಳೆದ 7-8 ವರ್ಷಗಳ ಹಿಂದೆ 250 ಜನಸಂಖ್ಯೆ ಇರುವ ಬೀದರ್ ಜಿಲ್ಲೆಯನ್ನು ಸುಮಾರು 93 ಅರ್ಹ ತಾಂಡಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಬೇಕೆಂಬ ಬೇಡಿಕೆಯನ್ನು ಹಾಲಿ ಸಿದ್ದರಾಮಯ್ಯ ಸರ್ಕಾರ ಅದನ್ನು ಅಂಗೀಕರಿಸಿದೆ. ದಿನಾಂಕ 15ರಂದು ಸಂತ ಸೇವಾಲಾಲ್ ಮಹಾರಾಜರ ಜಯಂತ್ಯುತ್ಸವ ಎಲ್ಲ ತಾಂಡಗಳಲ್ಲಿ ನಗರ ಹಾಗೂ ಪಟ್ಟಣ ಪ್ರದೇಶಗಳಲ್ಲಿ ಅದ್ಧೂರಿಯಿಂದ ಆಚರಿಸಬೇಕೆಂದು ಕರೆ ನೀಡಿದರು. ಸಮಾಜದ ಪೂಜ್ಯರಾದ ಗೋವಿಂದ್ ಮಹಾರಾಜ್ ಮಾತನಾಡಿ, ಸಮಾಜದಿಂದ ಹಾಗೂ ಸರ್ಕಾರದ ಮಟ್ಟದಲ್ಲಿ ಆವರಿಸುವ ಈ ಕಾರ್ಯಕ್ರಮದಲ್ಲಿ ಸಮಾಜದ ಪೂಜ್ಯರನ್ನ ಕಡ್ಡಾಯವಾಗಿ ಆಹ್ವಾನಿಸಬೇಕು ಹಾಗೂ ಜನಪ್ರತಿನಿಧಿಗಳಾದವರು ಅಂದಿನ ಕಾರ್ಯಕ್ರಮದಲ್ಲಿ ರಸ್ತೆ ಚರಂಡಿ ಬೀದಿ ದೀಪ ಹಾಕಿದ್ದರ ಬಗ್ಗೆ ಮಾತನಾಡದೆ ಮಹಾತ್ಮರ ಬಗ್ಗೆ ಮಾತನಾಡಬೇಕು ಎಂದರು. ಸಮಾಜದ ಮುಖಂಡರಾದ ಗೋಪಾಲ್ ಸಿಂಗ್ ರಾಥೋಡ್ ಮಾತನಾಡಿ, ಸಂತ ಸೇವಾಲಾಲ್ ಮಹಾರಾಜರು ಸುಮಾರು 3755 ಹಸುಗಳು ಹಾಗೂ ಎತ್ತುಗಳನ್ನು ತೆಗೆದುಕೊಂಡು ಹೈದರಾಬಾದಿನ ಈಗಿನ ಬಂಜಾರಾ ಹಿಲ್ಸ್ನಲ್ಲಿ ಆಗ ನಿಜಾಮ ಎಲ್ಲ ದನಕರುಗಳನ್ನು ಹಾಗೂ ಸೇವಾಲಾಲರ ಅನುಯಾಯಿಗಳಿಗೆ ವಿಷಪುಣಿಸಿ ಕೊಲ್ಲಲು ಪ್ರಯತ್ನಿಸಿದ. ಆದರೆ ಸಂತ ಸೇವಾಲಾಲರು ತಮ್ಮ ಪವಾಡದಿಂದ ಎಲ್ಲರನ್ನ ಪ್ರಾಣಾಪಾಯದಿಂದ ಪಾರು ಮಾಡಿದ್ದರು. ಇದನ್ನು ಮನಗಂಡು ನಿಜಾಮ ತನ್ನ ತಪ್ಪಿನ ಅರ್ಥವಾಗಿ ಸಂತ ಸೇವಾಲಾಲರನ್ನ ಆಸ್ಥಾನಕ್ಕೆ ಕರೆಸಿ ಅವರಿಗೆ ತಾಮ್ರದ ಪಟ್ಟನ್ನು ನೀಡಿ ಗೌರವಿಸಿದರು. ಸೇವಾಲಾಲರು ಹುಟ್ಟಿದ ದಿನ ಭೂಮಿ ಎಲ್ಲವೂ ಹಸಿರಾಗಿತ್ತು, ಒಣಗಿದ ಗಿಡ ಮರಗಳು ಚಿಗುರಿಕೊಂಡಿದ್ದವು. ಸೂರ್ಯ ಸ್ವಾಗತಿಸಿದ ಇಂತಹ ಪವಾಡ ಪುರುಷರ ಜಯಂತಿ ಅರ್ಪಗರ್ಭಿತವಾಗಿ ಮಾಡಬೇಕಾಗಿರುವುದು ಸಮಾಜದ ಆದ್ಯ ಕರ್ತವ್ಯ ಎಂದರು.
ಜಯಂತ್ಯೋತ್ಸವ ಸ್ವಾಗತ ಸಮಿತಿ ಅಧ್ಯಕ್ಷ ವಿ ಶೆಟ್ಟಿ ರಾಥೋಡ್ ಕಾರ್ಯಕ್ರಮದ ಬಗ್ಗೆ ವಿವರಣೆ ನೀಡಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ಫೆಬ್ರವರಿ 15ರಂದು ಮಧ್ಯಾಹ್ನ 12:30 ಗಂಟೆಗೆ ಪೂಜ್ಯ ಚೆನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಶ್ರೀ ಸಂತ ಸೇವಲಾಲ್ ಜಯಂತ್ಯೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿದೆ ಹಾಗೂ ಅತಿಥಿ ಉಪನ್ಯಾಸವನ್ನು ಮರ್ಕಲ್ ಸರ್ಕಾರಿ ಪ್ರೌಢಶಾಲೆಯ ಸಹ ಶಿಕ್ಷಕ ಬಲವಂತರಾವ್ ರಾಥೋಡ್ ಅವರು ನೀಡಲಿದ್ದಾರೆ ಎಂದು ಹೇಳಿದ್ದರು. ಸಮಾಜದ ಮುಖಂಡರಾದ ಗೋವರ್ಧನ್ ರಾಥೋಡ್, ಮಾಣಿಕ್ಯರಾವ್ ಪವಾರ್ ಮಾತನಾಡಿದ್ದರು. ದಯಾನಂದ್ ಜಾಧವ್, ಗೋರ್ ಸೇನಾ ರಾಜ್ಯ ಉಪಾಧ್ಯಕ್ಷ ರಮೇಶ್ ಜಾಧವ್, ರವಿ ಪವಾರ್, ಬಾಬುರಾವ್ ಪವಾರ್, ಬಲವಂತರಾವ್ ರಾಥೋಡ್ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ 34 ಎಕರೆ ಜಮೀನಿನಲ್ಲಿ ಒಂದು ಪೈಲಟ್ ಪ್ರಾಜೆಕ್ಟ್ ಬಂಜಾರ ಟೆಕ್ಸ್ಟೈಲ್ ಪಾರ್ಕ್ ಅಂಥೇಳಿ ಒಂದು ಘೋಷಣೆ ಮಾಡಿದರು. ತದನಂತರ ಅವರು 15 ಕೋಟಿ ರೂಪಾಯಿ ಅದಕ್ಕೆ ರಿಲೀಸ್ ಮಾಡಿದರು. ಬಜೆಟರಿ ಘೋಷಣೆ ಆಗಿದ್ದಂತಹ ಈ ಒಂದು ಪೈಲಟ್ ಪ್ರಾಜೆಕ್ಟ್ ಇಲ್ಲಿಂದ 4 ಸ್ಟೇಟಿಗೆ ಏನದ ಅಂತಂದ್ರೆ ಇದೊಂದು ಅನುಕೂಲವಾಗುವಂತಹ ಸ್ಥಳ ಅಂಥೇಳಿ ಇದನ್ನು ಪರಿಗಣಿಸಿ ಇದಕ್ಕೆ ಆದ್ಯತೆ ಕೊಟ್ಟು ಬಜೆಟ್ನಲ್ಲಿ ಘೋಷಣೆ ಮಾಡಿದರು. ಅದು ಕಾರಣಾಂತರದಿಂದ ಕೇವಲ 15 ಕೋಟಿ ರೂಪಾಯಿ ಕಾಮಗಾರಿ ಆಗಿ ಅದಕ್ಕೆ ಅಷ್ಟಕ್ಕೆ ಏನದ ಮೊಟಕು ಮಾಡಿದಂಗೆ ಆಗಿದೆ. ಅದಕ್ಕೆ ಸಮಾಜ ಪರವಾಗಿ ನಾವು ಸರ್ಕಾರದ ಬಳಿ ಇದೊಂದು ವಿಷಯ ಏನದ ಅಂತಂದ್ರೆ ನಾವು ಗಂಭೀರವಾಗಿ ತಗೊಳ್ರಿ, ಬರೋ ಬಜೆಟ್ನಲ್ಲಿ ಆ 200 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಏನಿದೆ ಸಿದ್ದರಾಮಯ್ಯವರ ಕನಸಿನ ಕೂಸಾದಂತಹ ಬಂಜಾರ ಸಮಾಜದ ಏಳಿಗೆಗಾಗಿ ಮಾಡುವಂತಹ ಒಂದು ವಿಶೇಷ ಆದ್ಯತೆಯ ಕಾರ್ಯಕ್ರಮಕ್ಕೆ ಅವರು ಮತ್ತೊಮ್ಮೆ ಇದನ್ನು ಮರುಪರಿಶೀಲನೆ ಮಾಡಿ ಈ ಬಜೆಟ್ನಲ್ಲಿ ಹಣ ಬಿಡುಗಡೆ ಮಾಡಬೇಕಂತ ಹೇಳಿ ನಾವು ತಮ್ಮ ಮುಖಾಂತರ ಒಂದು ಮನವಿ ಮಾಡ್ತಾ ಇದ್ದೀವಿ. ಈ ಸೇವಾಲಾಲ್ ಜಯಂತಿಯನ್ನು ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೀದರ್ ಜಿಲ್ಲೆಯ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 15/2/2026 ಭಾನುವಾರದಂದು ಮಧ್ಯಾಹ್ನ 12:30 ಗಂಟೆಗೆ ಪೂಜ್ಯ ಚೆನ್ನಬಸವ ಪಟ್ಟದೇವರ ರಂಗಮಂಟಪದಲ್ಲಿ ಆಚರಿಸಲಾಗುತ್ತದೆ. ಮುಂಜಾನೆ 8:10 ಜಗದಂಬಾ ಭವಾನಿ ಹಾಗೂ ಸೇವಾಲಾಲ್ ಮಹಾರಾಜರ ಮಂದಿರದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗುತ್ತೆ. ತದನಂತರ 10 ಗಂಟೆಗೆ ಸರ್ಕಾರಿ, ಅರೆ ಸರ್ಕಾರಿ ಮತ್ತು ಸಂಘ ಸಂಸ್ಥೆಗಳ ತಮ್ಮ ಕಚೇರಿಗಳಲ್ಲಿ ಸಂತ ಸೇವಾಲಾಲ್ ರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುತ್ತಾರೆ. ಹಾಗೂ ಎಲ್ಲ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ನೌಕರರು, ಸಮಾಜದ ಮುಖಂಡರು, ಸಾರ್ವಜನಿಕರು ಛತ್ರಪತಿ ಶಿವಾಜಿ ಮಹಾರಾಜ್ ವೃತ್ತದಲ್ಲಿ 10-20 ಗಂಟೆಗೆ ಎಲ್ಲರೂ ಸೇರುತ್ತಾರೆ. ಎಲ್ಲರಲ್ಲಿ ಮನವಿ ಮಾಡುವುದೇನೆಂದರೆ, ಪ್ರತಿ ವರ್ಷದಂತೆ ತಮ್ಮೆಲ್ಲ ಸಹಕಾರ ಹಾಗೂ ಸಹಭಾಗಿತ್ವದಿಂದ ಅತಿ ವಿಜೃಂಭಣೆಯಿಂದ ನಾವು ಜಯಂತಿ ಉತ್ಸವವನ್ನು ಮಾಡಿದ್ದೇವೆ. ಅದೇ ರೀತಿ ಈ ವರ್ಷವೂ ಸಹ ಅತಿ ಉಲ್ಲಾಸದಲ್ಲಿದ್ದು ತಮ್ಮೆಲ್ಲರ ಸಹಕಾರ ಇದೇ ರೀತಿ ಇರುತ್ತದೆಂದು ನಂಬಿದ್ದೇವೆ. ಹಾಗೂ ತಾವೆಲ್ಲರೂ ಇದು ಭಾಗಿಯಾಗಿ ಇದನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿ. ಶಿವಲಾಲ್ ಮಹಾರಾಜರಿಗೆ ನಮ್ಮ ಹೈದರಾಬಾದಲ್ಲಿ ಅಲ್ಲಿ ಬಂಜಾರ ಹಿಲ್ ಅಂತ ಹೇಳಿದ್ದೆ, ಅಲ್ಲಿ 3000ಕ್ಕಿಂತ ಹೆಚ್ಚಿದ್ದ ಅವರು ಬಸ್ಸುಗಳನ್ನು ತೊಗೊಂಡು ಹೋಗಿದ್ರು. ಆವಾಗ ಆ ಮಹಾರಾಜ ಅಲ್ಲಿ ನಿಜಾಮ್ ಸರ್ಕಾರ ರಾಜರೇನಪ್ಪ ಅಂದ್ರೆ ಅವ್ರಿಗೆ ತಾಮ್ರಪತ್ರ ಕೊಟ್ಟು ಅವ್ರಿಗೆ ಮಾನ ಸನ್ಮಾನ ಮಾಡಿದ್ದು ಕೂಡ ಪೌರಾದೇವಿಯಲ್ಲಿ ಈಗಲೂ ನೋಡ್ಬೋದು ನಾವು. ಅವ್ರಿಗೆ ತಲವಾರ್ ಆಗಲಿ, ಅವ್ರಿಗೆ ಮಾನ ಸನ್ಮಾನ ಮಾಡಿ ತಾಮ್ರಪತ್ರದಲ್ಲಿ ಏನೇನು ಅಂತೇಳಿ. ಒಂದ್ಸಲ ಅವ್ರಿಗೆ ದಿಲ್ಲಿ ಕಡೆ ಹೋದಾಗ ಅವರು ನಮ್ಮ ದೊಡ್ಡ ಎತ್ತುಗಳು ಅವ್ರ ಹತ್ರ, ಯಾಕಂದ್ರೆ ಎಲ್ಲ ಖಾದ್ಯ ವಸ್ತುಗಳಾಗಲಿ ಎಲ್ಲ ಈ ರಾಜ್ಯ ಆಗಲಿ ಆ ರಾಜ್ಯ ಎಲ್ಲ ಟ್ರೇಡಿಂಗ್ ಮಾಡೋದೇ ನಮ್ಮ. ಯಾಕಂತಂದ್ರೆ ದಿಲ್ಲಿಯಲ್ಲಿ ಒಂದು ಕಾಲಕ್ಕೆ ಲಾಕಿಶಾ ಬಂಜಾರ ಅಂತ ಹೇಳಿದ್ವಿ. ಲಾಕಿಶಾ ಬಂಜಾರ ತದನಂತರ ಈ ದಕ್ಷಿಣ ಭಾರತದಲ್ಲಿ ನಮ್ಮ ಸಂತ ಸೇವಾಲಾಲ್ ಮಹಾರಾಜರು ನಮ್ಮ ಕರ್ನಾಟಕದಲ್ಲಿ ಹೊನ್ನಾಳಿ ತಾಲೂಕ ಸುರಗೊಂಡನಕೊಪ್ಪದಲ್ಲಿ ಹುಟ್ಟಿದ್ರು. ಆದರೆ ಇಡೀ ಭಾರತ ದೇಶದ ಜನ ಅವ್ರಿಗೆ ನಂಬ್ಕೊಳ್ತಾರೆ. ಸರ್ ರೋಡ್ ಮಾಡಿದೆವು, ನಿಮ್ಮ ಊರಿಗೆ ಲೈಟ್ ಕೊಟ್ಟಿದ್ದೆವು, ರೋಡ್ ಮಾಡಿದೆವು, ಎಷ್ಟು ಬಜೆಟ್ ಕೊಟ್ಟಿದ್ದೆವು ಅಂತ ಬಜೆಟ್ ಮಂಡನೆ ಆ ಥರ ಕಾರ್ಯಕ್ರಮ ಆಗ್ತಾ ಇದೆ. ಯಾರ ಗುರುಗಳಿದ್ದರು ಮಾತ್ರ ಸೇವಾಲಾಲ್ ಜಯಂತಿದಾಗ ಈಗ ನೋಡ್ರಿ, ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಒಂದು ಲಗ್ಗಣ್ಣಿದ್ದರ ಮದಿಮಗಳು ಇಬ್ಬರಿದ್ದರೆ ಆದ ಮಂಟಪಕ್ಕೆ ಶೋಭಾ ಬರ್ತದ. ಸೇವಾಲಾಲ್ ಮಹಾರಾಜ್ ಜಯಂತಿ ಮಾಡಿದಾಗ ಅಲ್ಲಿ ಗುರುಗಳು ಇರಬೇಕಲ್ಲಪ್ಪ.
ಗುರುಗಳು ಬೇಕಲ್ಲ. ಫೋಟೋ ಕಾಲ್ ಅಂತ ನೀವು ಯಾವ ಗುರುಗಳಿಗೆ ತೊಗೊಂಬಲ್ಲ. ಅದೆಲ್ಲ ಆ ಥರ ಮಾಡಬೇಡ್ರಿ. ನಾವು ಎಷ್ಟು ದಿನ ಹೇಳ್ತೇವೆ ನಿಮ್ಗೆ, ಸಮಾಜ ಬೇರೆ ಸಮಾಜ ನೋಡ್ರಿ ಎಲ್ಲಿಂದ ಎಲ್ಲಿ ಹೋಗ್ತಾ ಇದೆ. ನಾವು ಇದರಲ್ಲಿ ಭೇದ ಭಾವ ಏನು ಮಾಡಲ್ಲದೆ ಒಳ್ಳೆ ಸೇವಾಲಾಲ್ ಮಹಾರಾಜ್ ಜಯಂತಿ ಮಾಡಬೇಕು. ಪೂರ ಜಿಲ್ಲೆಯಲ್ಲಿ ಜಯಂತಿ ಆಗ್ತಾ ಇದೆ ಅಂದರೆ ಎಲ್ಲ ತಾಲೂಕಿನ ಜನರಿಗೆ ಹೇಳಬೇಕು. ಇದು ತಾಲೂಕಾ ಜಯಂತಿ ಅಂತ ಆಗಬಾರ್ದು, ಬೀದರ್ ತಾಲೂಕಾ ಜಯಂತಿ ಅಂತ ಆಗ್ತಾ ಇದೆ. ಇದು ಆ ಥರ ಆಗಬಾರ್ದು. ನಾವು ಜಿಲ್ಲೆಯಲ್ಲಿದ್ದವರು ಎಲ್ಲ ಮುಖಂಡರು ಒಟ್ಟಿಗೆ ಸೇರಿ ಏನೋ ನಿರ್ಣಯ ಮಾಡಿದ್ದಾರೆ. ಸಂಯುಕ್ತ ಕಿಸಾನ್ ಮೋರ್ಚಾ, ಕರ್ನಾಟಕ ರಾಜ್ಯ ರೈತ ಸಂಘ, ಅಖಿಲ ಭಾರತ ಕಿಸಾನ್ ಸಭಾ, ದಲಿತ ಸಂಘರ್ಷ ಸಮಿತಿ ಹಾಗೂ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಬೀದರ್ ನೇತೃತ್ವದಲ್ಲಿ ಇಂದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ರೈತರು ಮತ್ತು ಕಾರ್ಮಿಕರ ಸಮಸ್ಯೆಗಳನ್ನು ನಿರ್ಲಕ್ಷಿಸುತ್ತಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಪ್ರತಿಭಟನಾಕಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ರಾಷ್ಟ್ರಮಟ್ಟದಲ್ಲಿ ರೈತ ಕಾರ್ಮಿಕರ ಬೇಡಿಕೆಗಳನ್ನು ಒತ್ತಾಯಿಸಿ ನಡೆದ ಮುಷ್ಕರದ ನಂತರವೂ ಸರ್ಕಾರಗಳು ನೀಡಿದ ಭರವಸೆಗಳನ್ನು ಈಡೇರಿಸಿಲ್ಲ ಎಂದು ಸಂಘಟನೆಗಳ ಮುಖಂಡರು ಆರೋಪಿಸಿದ್ದರು. ವಿಶೇಷವಾಗಿ 3 ಕೃಷಿ ಕಾಯ್ದೆಗಳನ್ನು ಹಿಂಪಡೆಯುವ ಸಂದರ್ಭದಲ್ಲಿ ನೀಡಿದ ಭರವಸೆಗಳನ್ನು ಕೇಂದ್ರ ಸರ್ಕಾರ ಪಾಲಿಸಿಲ್ಲ ಎಂದು ಟೀಕಿಸಿದ್ದರು. ಪ್ರತಿಭಟನೆಯಲ್ಲಿ ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನು ರೂಪಿಸುವುದು, ರೈತರ ಎಲ್ಲ ಸಾಲಗಳನ್ನು ಸಂಪೂರ್ಣ ಮನ್ನಾ ಮಾಡುವುದು, ವಿದೇಶಿ ಕಂಪನಿಗಳಿಗೆ ಅನುಕೂಲವಾಗುವ ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ರದ್ದುಪಡಿಸುವುದು, ಅಮೆರಿಕ ಸೇರಿದಂತೆ ಇತರೆ ದೇಶಗಳೊಂದಿಗೆ ಮಾಡಿಕೊಂಡಿರುವ ವಾಣಿಜ್ಯ ಒಪ್ಪಂದಗಳನ್ನು ಹಿಂಪಡೆಯುವುದು ಎಂಬ ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟರು. ಭಾರತದ ಕೃಷಿ ವಲಯಕ್ಕೆ ಹಾನಿಕಾರಕವಾಗುವ ಕಾರ್ಪೊರೇಟ್ ಪರ ನೀತಿಗಳನ್ನು ಕೇಂದ್ರ ಸರ್ಕಾರ ತಕ್ಷಣ ಕೈಬಿಡಬೇಕೆಂದು ಒತ್ತಾಯಿಸಿದ್ದರು. ಅಲ್ಲದೆ ಬ್ಯಾಂಕುಗಳಿಂದ ಸಾವಿರಾರು ಕೋಟಿ ಸಾಲ ಪಡೆದು ವಿದೇಶಿಗಳಿಗೆ ಪರಾರಿಯಾಗುವ ಶ್ರೀಮಂತರಿಂದ ಸಾಲ ವಸೂಲಿ ಮಾಡುವ ಬದಲು ರೈತರ ಸಾಲ ಮನ್ನಾ ನಿರ್ಲಕ್ಷಿಸಲಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದರು. ಇದಲ್ಲದೆ 4 ಹೊಸ ಕಾರ್ಮಿಕ ಸಂಹಿತೆಗಳನ್ನು, ಲೇಬರ್ ಕೋಡ್ಗಳು ಹಿಂಪಡೆಯಬೇಕು, ನರೇಗಾ ಯೋಜನೆಯನ್ನು ಮುಂದುವರಿಸಬೇಕು, ಅಂಗನವಾಡಿ, ಆಶಾ ಹಾಗೂ ಬಿಸಿಯೂಟ ಕಾರ್ಮಿಕರನ್ನು ಸರ್ಕಾರಿ ನೌಕರರಂತೆ ಪರಿಗಣಿಸಿ ಕನಿಷ್ಠ ₹25,000 ಮಾಸಿಕ ವೇತನ ಮತ್ತು ನಿವೃತ್ತಿ ಭದ್ರತೆ ನೀಡಬೇಕು ಎಂಬ ಬೇಡಿಕೆಗಳನ್ನು ಮಂಡಿಸಿದ್ದರು. ಜನಪ್ರತಿನಿಧಿಗಳು ಹೆಚ್ಚುತ್ತಿರುವ ಭತ್ಯೆ ಹಾಗೂ ನಿವೃತ್ತಿ ಪಿಂಚಣಿಯನ್ನು ಪ್ರಶ್ನಿಸಿದ ಪ್ರತಿಭಟನಾಕಾರರು ರೈತರು ಮತ್ತು ಕಾರ್ಮಿಕರಿಗೆ ಸಾಮಾಜಿಕ ನ್ಯಾಯ ಹಾಗೂ ಆರ್ಥಿಕ ಭದ್ರತೆ ಒದಗಿಸುವಂತೆ ಆಗ್ರಹಿಸಿದ್ದರು. ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂತೆ ರಾಷ್ಟ್ರಪತಿ ಮತ್ತು ಕರ್ನಾಟಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗಿದ್ದು, ಸರ್ಕಾರಗಳು ತಕ್ಷಣ ಸ್ಪಂದಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸುವುದಾಗಿ ಸಂಘಟನೆಗಳ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಪ್ರತಿಭಟನೆಯಲ್ಲಿ ವಿವಿಧ ರೈತ ಹಾಗೂ ಕಾರ್ಮಿಕ ಸಂಘಟನೆಗಳ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಪ್ರತಿಭಟನೆಯಲ್ಲಿ ಬಾಬುರಾವ್ ಹೊನ್ನ ರಾಜ್ಯ ಉಪಾಧ್ಯಕ್ಷರು, ಮಲ್ಲಿಕಾರ್ಜುನ್ ಸ್ವಾಮಿ ಜಿಲ್ಲಾಧ್ಯಕ್ಷರು, ನಜೀರ್ ಅಹಮದ್ ಜಿಲ್ಲಾಧ್ಯಕ್ಷರು, ಎಂಡಿ ಖಮರ್ ಪಟೇಲ್ ತಾಲೂಕಾ ಅಧ್ಯಕ್ಷರು, ಶೇಖ್ ನವಾಜ್ ತಾಲೂಕಾ ಅಧ್ಯಕ್ಷರು, ಎಂಡಿ ಶಯದ್ ಅಲಿ ಜಿಲ್ಲಾಧ್ಯಕ್ಷರು, ಜೈಶೀಲ್ ಕುಮಾರ್ ಅಧ್ಯಕ್ಷರು, ವೀರಶೆಟ್ಟಿ ವಂಟೇಬ ಗೌರಾಧ್ಯಕ್ಷರು, ಪ್ರಭು ತಗ್ನೇಕರ್, ರಾಮಣ್ಣ ಅಲ್ಮಾಸ್ಪುರ್, ಶ್ರೀಮತಿ ಶೀಲಾ ಸಾಗರ್, ಚಾಂದೋಬಾ ಭೋಸ್ಲೆ, ಖದೀರ್ ಮಿಯಾ, ಶಿವಾಜಿ ಮುಲಾರಿ, ಬಸವರಾಜ್ ಪಾಟೀಲ್, ಪ್ರಭು ಹೊಚಕ್ನಳ್ಳಿ, ಎಂಡಿ ಶಫಿಯುದ್ದೀನ್, ಸುಲೇಮಾನ್ ಖುರೇಶಿ, ರಾಜ್ಕುಮಾರ್ ಬಗ್ದಲ್ಕರ್, ದಯಾನಂದ್ ಸ್ವಾಮಿ, ಮೌಲಾನಾ ಖುರೇಶಿ, ಮಸೀಮುದ್ದೀನ್ ಕಿರ್ಮಾನಿ ಸೇರಿದಂತೆ ಅನೇಕ ರೈತ ಹಾಗೂ ಕಾರ್ಮಿಕ ಮುಖಂಡರು ಭಾಗವಹಿಸಿದ್ದರು. ಇವತ್ತು ನಾವು ಮಾಡು ಇಲ್ಲ ಮಡಿ ಡೂ ಆರ್ ಡೈ ಪರಿಸ್ಥಿತಿಗೆ ಬಂದಿವೆ. ಈ ಒಂದು ಪ್ರತಿಭಟನೆ ಮುಖಾಂತರ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು, ಕೇಂದ್ರದ ಪ್ರಧಾನಮಂತ್ರಿಗಳು ಕೂಡಲೇ ಎಚ್ಚೆತ್ತು ನಮ್ಮ ಎಲ್ಲ ಮಹಿಳೆಯರ ಆಶಾ ಕಾರ್ಯಕರ್ತರ, ಅಂಗನವಾಡಿ ಕಾರ್ಯಕರ್ತರ ಬೇಡಿಕೆ ಇದೆ, ಅದನ್ನು ತಕ್ಷಣದಲ್ಲಿ ಮನ್ನಣೆ ಮಾಡಬೇಕು. ಅದೇ ರೀತಿ ಮಾತೆತ್ತಿದರೆ ಕೃಷಿ ಪ್ರಧಾನ ದೇಶ, ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಬೀದರ್ ಜಿಲ್ಲೆಯ ರೈತರ ಬೆನ್ನನ್ನೇ ಮುರಿತಾ ಇದ್ದಾರೆ, ಎಲ್ಲೂ ಉಳಿದಿಲ್ಲ ಅವ್ರದ್ದು. ಅದಕ್ಕೆ ಈ ಒಂದು ಮನವಿಯನ್ನು ಇವತ್ತು ಜಿಲ್ಲಾಧಿಕಾರಿಗಳಿಗೂ ಕೊಡಬೇಕಾಗಿತ್ತು. ಈಗ ಮಾಹಿತಿ ಪ್ರಕಾರ ಏನೋ PUC ಎಕ್ಸಾಮ್ ಸಲುವಾಗಿ ಜಿಲ್ಲಾಧಿಕಾರಿಗಳು ಆಫೀಸ್ದಲ್ಲೆಲ್ಲ 5 ಗಂಟೆಗೆ ಬರ್ತಾ ಇದ್ದಾರಂತ, ADC ಅವರು ಇಲ್ಲ. ಅದಕ್ಕೆ ಇಲ್ಲೇ AC ಅವ್ರ ಮುಖಾಂತರನೇ ನಮ್ಮ ಒಂದು ರೈತರ ಮೆಮೊರಂಡಮ್ ಇದೆ, ಅದನ್ನು ಮತ್ತು ನಿಮ್ಮ ಎಲ್ಲರ ಸಂಯುಕ್ತ ಕಿಸಾನ್ ಮೋರ್ಚಾ, CPI ಏನು ಸಂಘಟನೆ ಇವೆ ಅದು ಕೂಡಿ ಎರಡೂ ಮನವಿ AC ಮುಖಾಂತರ ಕೊಟ್ಟು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು
ಮುಂದಿನ ದಿನಗಳಲ್ಲಿ ಏನಾದರೂ ಮಾಡದೇ ಇದ್ದಾಗ ಬೀದರ್ ಜಿಲ್ಲೆಯಾದ್ಯಂತ ರಸ್ತಾ ರೋಕು ಮತ್ತು ಜಿಲ್ಲೆಯಾದ್ಯಂತ ಜಿಲ್ಲಾಧಿಕಾರಿಗಳ ಕಚೇರಿ, ಉಸ್ತುವಾರಿ ಸಚಿವರ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಲಿಕ್ಕೆ ಸುಮಾರು ಬೀದರ್ ಜಿಲ್ಲೆಯಲ್ಲಿ 10,000 ಟ್ರಕ್ಟರ್ಗಳೊಂದಿಗೆ, ರೈತರ ಬೈಲ್ಬಂಡಿಯೊಂದಿಗೆ ಮತ್ತು ನಮ್ಮ ಮಹಿಳೆ ಸಂಘಟನೆಯೊಂದಿಗೆ ಈ ಒಂದು ಬೀದರ್ ಜಿಲ್ಲೆಗೆ ಮುತ್ತಿಗೆ ಹಾಕ್ತಕ್ಕಂಥದ್ದು ಹೋರಾಟವನ್ನು ಮಾಡಬೇಕಾಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಪಿಡಿಒ ಉಮೇಶ್ ಚಾಬಾ ಅವಧಿಯಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ. ನಿನ್ನೆ ಮರ್ಕಲ್ ಗ್ರಾಮ ಪಂಚಾಯತ್ ಮುಂದೆ ಸದಸ್ಯರು ಹಾಗೂ ವಿವಿಧ ಸಂಘಟನೆಗಳ ಪ್ರಮುಖರು ಮಾಡಿರುವ ಆರೋಪ ಸದ್ಯಕ್ಕೆ ದೂರವಾದದ್ದು ಎಂದು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಖಲೀಲ್ ಮಿಯಾ ಗುತ್ತೇದಾರ್ ತಿಳಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, 2020ಕ್ಕಿಂತ ಮುಂಚೆ ಮಲ್ಲಿಕಾರ್ಜುನ್ ಡೊಣ್ಣೆ ಸಂಗಾರೆಡ್ಡಿ ಪಿಡಿಒ ಅವಧಿಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆಸಿದ್ದಾರೆ. ಅವರು ಮಾಡಿರುವ ಭ್ರಷ್ಟಾಚಾರ ಮುಚ್ಚಿ ಹಾಕಲು ಬೇರೊಬ್ಬರ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡುತ್ತಿರುವುದು ಅಕ್ಷಮ್ಯ ಅಪರಾಧ. ಅವರ ಅವಧಿಯಲ್ಲಿ ನಡೆದ ಭ್ರಷ್ಟಾಚಾರ ಕುರಿತು ಮೇಲಾಧಿಕಾರಿಗಳಿಗೆ ದಾಖಲೆ ಸಮೇತ ದೂರು ಸಲ್ಲಿಸಲಾಗುವುದು. ಅವರ ಮೇಲೆ ಕಾನೂನು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಖಲೀಲ್ ಮಿಯಾ ತಿಳಿಸಿದ್ದರು. ಪಿಡಿಒ ಉಮೇಶ್ ಚಾಬಾ ಅವರು ಅವ್ಯವಹಾರವನ್ನು ತಡೆದು ಮರ್ಕಲ್ ಗ್ರಾಮ ಪಂಚಾಯತ್ ಆಗಿ ಮಾಡಿದ್ದಾರೆ. ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡದ ಕಾರಣ ಅವರ ಮೇಲೆ ಕೆಲವು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಸುಳ್ಳು ಆಪಾದನೆ ಮಾಡಿದ್ದಾರೆ ಎಂದು ಪಿಡಿಒ ಕಾರ್ಯವನ್ನು ಸಮರ್ಥಿಸಿಕೊಂಡರು. ಮುಂದುವರೆದು ಮಾತನಾಡುತ್ತಾ, ಸಿಎ ಸೈಟ್ ವಿಷಯ ಇರಬಾರದು, ಡಿಜಿಟಲ್ ಖಾತಾ ಇರಬಹುದು, ಯಾವುದೂ ಕಾನೂನು ಮೀರಿ ಹೋಗಿಲ್ಲ. ಜೊತೆಗೆ ಎಲ್ಲ ಸಭೆಗಳನ್ನು ನಡೆಸಲಾಗಿದೆ. ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೂ ನೋಟಿಸ್ ನೀಡಲಾಗಿದೆ. ಅಲ್ಲದೆ ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿರುವ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ದಿಗಂಬರ್ ಅವರು ಅವಧಿಯಲ್ಲಿ ಸುಮಾರು 65 ಲಕ್ಷಕ್ಕೂ ಅಧಿಕ ಭ್ರಷ್ಟಾಚಾರ ನಡೆದಿದೆ ಎಂದು ತಿಳಿಸಿದ್ದರು. ಇದೇ ವೇಳೆ ಪ್ರಮುಖರಾದ ವೈಜನಾಥ್ ಕಾಂಬ್ಳೆ, ಚಂದ್ರಶೇಖರ್ ಭುಯ್ಯ, ದೀಪಕ್ ಮಾಳ್ಗೆ, ಧನರಾಜ್ ಭುಯ್ಯ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಮ್ಮ ಪಂಚಾಯತು ಅದರಲ್ಲಿ 4-5 ಜನರಲ್ಲಿ 2 ಸದಸ್ಯರಿದ್ದರು. ಆ ಬಾಕಿ ಎಲ್ಲ ಸದಸ್ಯರು ಅವರೇನು ಸುಧಾಕರ್ ಏನಿರ್ತಾವ್ರು ಯಾರು ಗ್ರಾಮ ಪಂಚಾಯತ್ ಸದಸ್ಯರಿಲ್ಲ. ಅವರು ಬೇರೆ ಇನ್ನೊಬ್ಬರಿದ್ದರು, ಅವ್ರನ್ನೂ ರಾಜ್ಕುಮಾರ್ ಅಂತ ಅವರು ಸದಸ್ಯರಿಲ್ಲ. 2 ಸದಸ್ಯರನ್ನು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಭ್ರಷ್ಟಾಚಾರ ಆಗಿದಂಥ ಪಂಚಾಯತ್ನಲ್ಲಿ ಏನೂ ಭ್ರಷ್ಟಾಚಾರ ಆಗಿಲ್ಲ, ಏನೂ ಕಾನೂನು ಬಾಹಿರ ಕೆಲಸ ಆಗಿಲ್ಲ. ಎಲ್ಲ ಏನಂದ್ರೆ ಅವ್ರು ಹೇಳ್ತಾ ಇದ್ದಾರೆ, ಸಭೆ ಕರೆದಿಲ್ಲ, ಸಭೆ ಸದಸ್ಯರಿಗೆ ಇದು ಮಾಡಿಲ್ಲ ಅಂತ ಹೇಳಿ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಈ ಸಭೆಯಲ್ಲಿ ಪ್ರತಿಯೊಂದು ತಿಂಗಳು ಮೀಟಿಂಗ್, ಎಷ್ಟು ಸಭೆಯಾಗ ಅಷ್ಟು ಮೀಟಿಂಗ್ ಕೊಟ್ಟರೆ ಎಲ್ಲರಿಗೆ ಸದಸ್ಯರಿಗೆ ನೋಟಿಸ್ ಮುಖ್ಯ. ಎಲ್ಲರಿಗೆ ಸದಸ್ಯರಿಗೆ ಈ ನೋಟಿಸ್ ಕೊಟ್ಟಿದ್ದು ಇದು. ಮತ್ತೇನಂದ್ರು ಅವರು ಸಿಯಾಸೆಟ್ ಅಂತ ಏನು ಮಾಡ್ಯಾರ, ಸಿಯಾಸೆಟ್ದಾಗ ಇದು ನೋಟಿಸ್ ತೆಗೆದ ಸಿಯಾಸೆಟ್ ಕೊಡ್ಬೇಕಂತೇಳಿ. ಮತ್ತು ಸರ್ಕಾರ ಆದೇಶದ ಏನು ಪಂಚಾಯತ್ಗೆ ಏನಂದ್ರೆ ನಾವು ಸಿಯಾಸೆಟ್ ಏನಾದರೂ ರೆಂಟ್ ಮೇಲೆ ಕೊಡ್ಬೋದು. ಯಾಕಂದ್ರೆ ಪಂಚಾಯತ್ ಸೋರ್ಸ್ ಬರ್ತದೆ. ಅಗರ್ ಹಾಗೆ ಖಾಲಿ ಬಿಟ್ಟು ಅಂದ್ರೆ ಅಲ್ಲಿ ಲೇಔಟ್ದವ್ರು ಏನು ಮಾಡ್ತಾರೆ, ಕಬ್ಜಾ ಮಾಡ್ಕೋತಾರೆ. ಅದ್ರ ಸಲುವಾಗಿ ಅದು ಸರ್ಕಾರ ಆದೇಶದ. ಮತ್ತು ತಾಲೂಕು ಪಂಚಾಯತ್ ಇವಾಗ ಬರ್ದಾರ, ನಾವು ಸಿಯಾಸೆಟ್ ಕೊಡ್ಬೋದು ಏನಂತ ಹೇಳಿ ನಮ್ಮ ಪಿ ಡಿ ಒ ಅದಕ್ಕೆ ಅವ್ರು ಕೊಡ್ಬೋದು. ಅದು ನಿಯಮಾನುಸಾರ ಕಾನೂನು ಬಾರದು, ಇದು ಡಾಕ್ಯುಮೆಂಟ್ಸ್ ಸರ್ಕಾರ ಆದೇಶ ಕೊಡ್ಬೋದು ಅಂತ ಹೇಳಿ. ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯ ರಾಜಯೋಗ ಕೇಂದ್ರ ಪಾವನಧಾಮ ವತಿಯಿಂದ 90ನೇ ತ್ರಿಮೂರ್ತಿ ಶಿವ ಜಯಂತಿ ಮಹೋತ್ಸವ ಹಾಗೂ ವ್ಯಸನ ಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮಕ್ಕೆ ವೇದ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಅಧಿಕೃತವಾಗಿ ಚಾಲನೆ ನೀಡಿದ್ದರು. ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ಬ್ರಹ್ಮಕುಮಾರೀಸ್ ಹಾಗೂ ಕೇಂದ್ರ ಸರ್ಕಾರದ ಸಂಯುಕ್ತಾಶ್ರಯದಲ್ಲಿ ನಡೆಯುತ್ತಿರುವ ವ್ಯಸನ ಮುಕ್ತ ಭಾರತ ಅಭಿಯಾನ ದೇಶದ ಭವಿಷ್ಯಕ್ಕಾಗಿ ಅತ್ಯಂತ ಮಹತ್ವದ ಹೆಜ್ಜೆ ಎಂದು ಶ್ಲಾಘಿಸಿದರು. ಪ್ರತಿಯೊಬ್ಬ ಭಾರತೀಯನೂ ಆರೋಗ್ಯವಂತನಾಗಬೇಕು, ಭಾರತ ಶಕ್ತಿಶಾಲಿ ಹಾಗೂ ಸ್ವಾವಲಂಬಿ ರಾಷ್ಟ್ರವಾಗಿ ಬೆಳೆಯಬೇಕು ಮತ್ತು ಜಗತ್ತಿಗೆ ಮಾರ್ಗದರ್ಶಿಯಾಗುವ ವಿಶ್ವಗುರು ಭಾರತವನ್ನು ರೂಪಿಸಬೇಕು. ಎಲ್ಲರೂ ಒಟ್ಟಾಗಿ ಶ್ರಮಿಸಿದ್ದರೆ 2047ರ ವೇಳೆಗೆ ಭಾರತವನ್ನು ನಿಜವಾದ ಸೂಪರ್ ಪವರ್ ಆಗಿ ರೂಪಿಸುವುದು ಸಾಧ್ಯ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದರು. ನವದೆಹಲಿಯ ರಾಷ್ಟ್ರೀಯ ಪ್ರೇರಣಾದಾಯಕ ಪ್ರವಚನಕಾರರಾದ ರಾಜಯೋಗಿ ಬಿಕೆ ಪಿಯೂಷ್ ಭಾಯ್ಜಿ ಮಾತನಾಡಿ, ಸಮಾಜವನ್ನು ನಶಾಮುಕ್ತಗೊಳಿಸುವ ಉದ್ದೇಶದಿಂದ ಹಮ್ಮಿಕೊಂಡಿರುವ ಜಾಗೃತಿ ಅಭಿಯಾನಕ್ಕೆ ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಎಂದರು. ನಾರಿ ಲಕ್ಷ್ಮಿಯಾಗಬೇಕು, ನರ ನಾರಾಯಣನಾಗಬೇಕು, ನಶೆ ತ್ಯಾಗದ ಮೂಲಕ ದುರ್ವ್ಯಸನಗಳಿಂದ ಮುಕ್ತರಾಗಿ ಶಾಂತ ಸುಖಿ ಜೀವನ ನಡೆಸಬೇಕೆಂದು ಅವರು ಕರೆ ನೀಡಿದ್ದರು. ಕೇಂದ್ರದ ಸಂಚಾಲಕರಾದ ಬಿಕೆ ಪ್ರತಿಮಾ ಬೆಹೆಂಜಿ ಮಾತನಾಡಿ, ಸರ್ಕಾರ ಹಾಗೂ ವಿವಿಧ ರೋಟರಿ ಕ್ಲಬ್ಗಳ ಸಹಕಾರದಿಂದ ಜಾಗೃತಿ ಬಸ್ಗಳ ಮೂಲಕ ಅಭಿಯಾನದ ಸಂದೇಶವನ್ನು ವ್ಯಾಪಕವಾಗಿ ಹರಡಲಾಗುತ್ತಿದೆ. ಈ ಅಭಿಯಾನದಿಂದ ಅನೇಕ ಕುಟುಂಬಗಳ ಜೀವನದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಸುಖ ಪುನಃ ಸ್ಥಾಪನೆಯಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದರು.
ಕಾರ್ಯಕ್ರಮದಲ್ಲಿ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಸವರಾಜ ಶೆಟ್ಟಿ, ಅಖಿಲ ಭಾರತೀಯ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಉಪಾಧ್ಯಕ್ಷ ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಇದಲ್ಲದೆ ಬಿಕೆ ಮಂದಾಕಿನಿ ಬೆಹೆಂಜಿ, ಬಿಕೆ ಸುಮನ್ನ ಬೆಹೆಂಜಿ, ಬಿಕೆ ರಾಧಾ ಬೆಹೆಂಜಿ, ಬಿಕೆ ಪಾರ್ವತಿ ಬೆಹೆಂಜಿ ಸೇರಿದಂತೆ ವಿವಿಧ ಕೇಂದ್ರಗಳ ಸಂಚಾಲಕರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ವ್ಯಸನಮುಕ್ತ ಭಾರತ ಸಂದೇಶ ಸಾರುವ ವಿಶೇಷ ವಾಹನದಲ್ಲಿ ಅಳವಡಿಸಿದ ದೊಡ್ಡ ಎಲ್ಇಡಿ ಸ್ಕ್ರೀನ್ ಹಾಗೂ ಕುಂಭಕರ್ಣನ ಮೂರ್ತಿ ಎದ್ದು ಜಾಗೃತಿ ಸಂದೇಶ ನೀಡುವ ಪ್ರದರ್ಶನ ಸಾರ್ವಜನಿಕರ ಗಮನ ಸೆಳೆದಿತ್ತು. ಮಧ್ಯಾಹ್ನ 2 ಗಂಟೆಗೆ ಜನವಾಡ ರಸ್ತೆಯ ಜೆಪಿ ನಗರದಲ್ಲಿನ ಬ್ರಹ್ಮಕುಮಾರಿಸ್ ಕೇಂದ್ರ ಪಾವನಧಾಮದಿಂದ 12 ಕಾರುಗಳ ಮೇಲೆ 12 ಜ್ಯೋತಿರ್ಲಿಂಗಗಳ ಶೋಭಾಯಾತ್ರೆ ನಗರದ ಪ್ರಮುಖ ರಸ್ತೆಗಳ ಮೂಲಕ ಸಂಚರಿಸಿ ನೆಹರು ಕ್ರೀಡಾಂಗಣದ ಎದುರಿನ ಸಾಯಿ ಸ್ಕೂಲ್ ಆವರಣಕ್ಕೆ ತಲುಪಿತು. ಪುಣೆಯಲ್ಲಿ ನಡೆದ ಮಾಸ್ಟರ್ಸ್ ನ್ಯಾಷನಲ್ ಗೇಮ್ಸ್ ಪಂದ್ಯಾವಳಿಯಲ್ಲಿ ಬೀದರ್ ಜಿಲ್ಲೆಯ ಕ್ರೀಡಾಪಟುಗಳು ಅತ್ಯುತ್ತಮ ಪ್ರದರ್ಶನ ನೀಡಿ ಜಿಲ್ಲೆಗೆ ಹೆಮ್ಮೆ ತಂದಿದ್ದಾರೆ. ಈ ಪ್ರತಿಷ್ಠಿತ ಪಂದ್ಯಾವಳಿಯಲ್ಲಿ ಬೀದರ್ನ ಶ್ರೀನಿವಾಸ್ ಕಾದ್ಗಿ, ನರೇಶ್ ಇಎಸ್, ಸಂದೀಪ್ ಹಾಗೂ ವೀರೇಶ್ ವಡ್ಡಿ ಅವರು ಭಾಗವಹಿಸಿದ್ದರು. ಶ್ರೀನಿವಾಸ್ ಕಾದ್ಗಿ ಅವರು ಮಿಕ್ಸ್ ಡಬಲ್ಸ್ ವಿಭಾಗದಲ್ಲಿ ಬಂಗಾರದ ಪದಕ ಹಾಗೂ ಸಿಂಗಲ್ಸ್ ವಿಭಾಗದಲ್ಲಿ ಕಂಚಿನ ಪದಕ ಗೆದ್ದು ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಇದಲ್ಲದೆ ಪುರುಷರ ಡಬಲ್ಸ್ ವಿಭಾಗದಲ್ಲಿ ವೀರೇಶ್ ವಡ್ಡಿ ಮತ್ತು ಸಂದೀಪ್ ಅವರು ಚಿನ್ನದ ಪದಕ ಗೆದ್ದು ಮತ್ತೊಂದು ದೊಡ್ಡ ಸಾಧನೆ ಮಾಡಿದ್ದರು. ಶ್ರೀನಿವಾಸ್ ಕಾದ್ಗಿ ಮತ್ತು ನರೇಶ್ ಇಎಸ್ ಅವರು ಪುರುಷರ ಡಬಲ್ಸ್ ವಿಭಾಗದಲ್ಲಿ ಬೆಳ್ಳಿ ಪದಕ ಗಳಿಸಿ ಬೀದರ್ ಜಿಲ್ಲಾ ಟೇಬಲ್ ಟೆನ್ನಿಸ್ ಅಸೋಸಿಯೇಷನ್ಗೆ ಗೌರವ ತಂದಿದ್ದಾರೆ. ಈ ಐತಿಹಾಸಿಕ ಸಾಧನೆಗೆ ಅಸೋಸಿಯೇಷನ್ಸ್ ಪದಾಧಿಕಾರಿಗಳಾದ ಶ್ರೀ ಚಂದ್ರಕಾಂತ್ ಅಪ್ಪಾಜಿ, ಸುನಿಲ್ ಮೊಟ್ಟೆ, ವಿಜಯ್ ಕುಮಾರ್ ಜಾಧವ್, ಸುರೇಶ್ ಹಳೆಂಬೂರ್, ಶಿವಕುಮಾರ್ ಅಷ್ಟೂರೆ, ವಸಂತ್ ಕುಲಕರ್ಣಿ, ವಿಜಯ್ ಕುಮಾರ್ ಸೋನಾಳೆ, ಶಿವಕುಮಾರ್ ವಿ ಉಪ್ಪೆ ಹಾಗೂ ದೇವರಾಜ್ ದೇವಿಕಟ್ಟೆ ಅವರು ಕ್ರೀಡಾಪಟುಗಳಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.